ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 1988ನ ಸೆಕ್ಷನ್ 132 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 132 ಮೋಟಾರ್ ವೆಹಿಕಲ್ಸ್ನ ಡ್ರೈವರ್ನ ಡ್ಯೂಟಿ ಏನು ಅಂತೇಳಿ ಹೇಳುತ್ತೆ. ಒಂದು ಡ್ಯೂಟಿ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ನ ಸಬ್ಸೆಕ್ಷನ್ 1ರ ಪ್ರಕಾರ ಮೋಟಾರ್ ವೆಹಿಕಲ್ ನಡೆಸುವಂತಹ ಡ್ರೈವರ್ ಎಲ್ಲಿ ನೆಸೆಸರಿ ಇರುತ್ತೋ ಅಲ್ಲಿ ರೀಸನೇಬಲ್ ಟೈಮ್ನವರೆಗೆ, ಬಟ್ 24 ಗಂಟೆ ಕ್ರಾಸ್ ಆಗಬಾರ್ದು, ರೀಸನೇಬಲ್ ಟೈಮ್ನವರೆಗೆ ವೆಹಿಕಲ್ ಅನ್ನ ಸ್ಟಾಪ್ ಮಾಡಬೇಕು ಮತ್ತು ರೀಸನೇಬಲ್ ಟೈಮ್ನವರೆಗೆ ಸ್ಟೇಷನರಿಯಲ್ಲಿಯೇ ಆ ಒಂದು ಪೊಸಿಷನ್ ಅಲ್ಲಿಯೇ ಇರಬೇಕು. ಸಬ್ಸೆಕ್ಷನ್ 1ರ ಕ್ಲಾಸ್ ಏನ ಪ್ರಕಾರ ಎನಿ ಪೊಲೀಸ್ ಆಫೀಸರ್ ಆತ ಯೂನಿಫಾರ್ಮ್ ನಲ್ಲಿರಬೇಕು. ಆತ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ಏನಿರುತ್ತಲ್ಲ ಅದರ ಕೆಳಗಡೆ ಇರಬಾರ್ದು, ಅಂದ್ರೆ ಅದರ ಕೆಳಗಡೆ ಇರುವಂತಹ ಪೊಲೀಸ್ ಆಫೀಸರ್ ಆಗಿರಬಾರ್ದು. ಅಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿರುತ್ತೆ, ಆ ಆಕ್ಸಿಡೆಂಟ್ ನಲ್ಲಿ ಒಂದು ಮೋಟಾರ್ ವೆಹಿಕಲ್ ಇನ್ವಾಲ್ವ್ ಆಗಿರುತ್ತೆ. ಯಾವುದೋ ಪರ್ಸನ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಅಥವಾ ಇನ್ನೊಂದು ವೆಹಿಕಲ್ಗೆ ಡ್ಯಾಮೇಜ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಆ ಪೊಲೀಸ್ ಆಫೀಸರ್ ಸ್ಟಾಪ್ ಮಾಡೋದಿಕ್ಕೆ ಹೇಳಿದಾಗ ಸ್ಟಾಪ್ ಮಾಡಬೇಕು. ಅಥವಾ ಕ್ಲಾಸ್ ಬಿ ನ ಪ್ರಕಾರ ಯಾವುದೋ ಒಂದು ಎನಿಮಲ್ಗೆ ಡ್ಯಾಮೇಜ್ ಆಗಿದ್ದಾಗ ಆ ಎನಿಮಲ್ ಯಾರ ಇನ್ಚಾರ್ಜ್ ನಲ್ಲಿದೆ ಅಥವಾ ಆತನ ಓನರ್ ಆತನನ್ನ ಸ್ಟಾಪ್ ಮಾಡೋದಿಕ್ಕೆ ಹೇಳಿದಾಗ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ನಂತರ ಮೋಟಾರ್ ವೆಹಿಕಲ್ ನ ಡ್ರೈವರ್ ತನ್ನ ಹೆಸರನ್ನ, ತನ್ನ ಅಡ್ರೆಸ್ ಅನ್ನ ಮತ್ತು ಆ ಮೋಟಾರ್ ವೆಹಿಕಲ್ ಓನರ್ ನ ಹೆಸರನ್ನ ಮತ್ತು ಅಡ್ರೆಸ್ ಅನ್ನ ಎಫೆಕ್ಟೆಡ್ ಪರ್ಸನ್ ಅಂದ್ರೆ ಆಕ್ಸಿಡೆಂಟ್ ಅಥವಾ ಡ್ಯಾಮೇಜ್ಗೆ ಒಳಗಾದಂತಹ ವ್ಯಕ್ತಿ, ಆ ಪರ್ಸನ್ ಎಫೆಕ್ಟೆಡ್ ಪರ್ಸನ್ ಏನಿರ್ತಾನಲ್ಲ ಆತನಿಗೆ ವೇಳೆ ಎಫೆಕ್ಟೆಡ್ ಪರ್ಸನ್ ತನ್ನ ಹೆಸರನ್ನ ಮತ್ತು ಅಡ್ರೆಸ್ ಅನ್ನ ಕೊಡೋದಕ್ಕೆ ಆತ ರೆಡಿ ಆದಾಗ ಆತನಿಗೆ ಈತ ಕೂಡ ಎಲ್ಲ ಹೆಸರು ಮತ್ತು ಅಡ್ರೆಸ್ ಗಳನ್ನ ಕೊಡಬೇಕು. ಇಂತಹ ಎರಡು ಸಂದರ್ಭಗಳಲ್ಲಿ ಆ ಮೋಟಾರ್ ವೆಹಿಕಲ್ ನ ಡ್ರೈವರ್ ತನ್ನ ವೆಹಿಕಲ್ ಅನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಮತ್ತು ಸಬ್ಸೆಕ್ಷನ್ 2ರ ಪ್ರಕಾರ ಮೋಟಾರ್ ವೆಹಿಕಲ್ ನ ಡ್ರೈವರ್ ಯಾವುದೇ ವ್ಯಕ್ತಿ ತನ್ನ ಹೆಸರನ್ನ ಹೇಳಿ ತನ್ನ ಓನ್ ನೇಮ್ ಮತ್ತು ಅಡ್ರೆಸ್ ಅನ್ನ ಕೊಡೋದಕ್ಕೆ ಒಪ್ಕೊಂಡ್ರು ಮತ್ತು ಆ ಒಂದು ಡ್ರೈವರ್ ಏನಿದಾನಲ್ಲ ಆತ ಸೆಕ್ಷನ್ 184 ನಲ್ಲಿ ಆತ ಅಫೆನ್ಸ್ ಮಾಡಿದ್ದಾನೆ ಅಂತೇಳಿ ಅಲಿಗೇಷನ್ ಮಾಡ್ತಾ ಇದ್ರೆ, ಆ ಅಲಿಗೇಷನ್ ಅನ್ನ ಮಾಡಿದ ನಂತರ ಆ ಡ್ರೈವರ್ಗೆ ತನ್ನ ಹೆಸರನ್ನ ಮತ್ತು ಅಡ್ರೆಸ್ ಅನ್ನ ಕೊಡೋದಕ್ಕೆ ಡಿಮ್ಯಾಂಡ್ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಆ ಡ್ರೈವರ್, ಮೋಟಾರ್ ವೆಹಿಕಲ್ ನ ಡ್ರೈವರ್ ತನ್ನ ಹೆಸರನ್ನ ಮತ್ತು ಅಡ್ರೆಸ್ ಅನ್ನ ಆ ವ್ಯಕ್ತಿಗೆ ಕೊಡಬೇಕಾಗತ್ತೆ. ಸಬ್ಸೆಕ್ಷನ್ 3ನ ಪ್ರಕಾರ ಇಲ್ಲಿ ಎನಿಮಲ್ ಅಂತಂದ್ರೆ ಯಾವುದೇ ಹಾರ್ಸ್, ಕೆಟಲ್, ಎಲಿಫೆಂಟ್, ಕೆಮಲ್, ಆಸ್, ಮ್ಯೂಲ್, ಸೀಪ್ ಅಥವಾ ಗೋಟ್ ಆಗಿರ್ಬೋದು. ಸ್ನೇಹಿತರೆ, ಇಂತಹ ಸಂದರ್ಭದಲ್ಲಿ ಮೋಟಾರ್ ವೆಹಿಕಲ್ ನ ಡ್ರೈವರ್ ಕೆಲವೊಂದು ಸರ್ಟೆನ್ ಕೇಸಸ್ಗಳಲ್ಲಿ ವೆಹಿಕಲ್ ಅನ್ನ ಸ್ಟಾಪ್ ಮಾಡೋದು ಆತನ ಡ್ಯೂಟಿ ಆಗಿದೆ ಅಂತೇಳಿ ಸೆಕ್ಷನ್ 132 ಹೇಳುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.